GHRP6 ಗ್ರೋತ್ ಹಾರ್ಮೋನ್ ರಿಲೀಸಿಂಗ್ ಪೆಪ್ಟೈಡ್ ಒಂದು ಪ್ರಾಡಕ್ಟ್ ನ್ಯಾಚುರಲ್ ಆಗಿ ನಿಮ್ ಬಾಡಿಲಿ ಏನೇನ್ ಕೆಲಸ ಮಾಡುತ್ತೆ ಅಂತ ಇವತ್ತು ನಾನು ಈ ವಿಷಯನ ತಿಳಿಸಕ್ ಬಂದಿದ್ದೀನಿ. ನೀವು ನ್ಯಾಚುರಲ್ ಆಗಿ ನಿಮ್ ಮಸಲ್ ನ ಗ್ರೋ ಮಾಡಬೇಕು ಅಂತ ಹೇಳಿದ್ರೆ ಇದನ್ನ ಯೂಸ್ ಮಾಡಬಹುದು. ಪ್ರಾಡಕ್ಟ್ ನಾನು ಪ್ರಮೋಷನ್ ಮಾಡಕ್ ಬಂದಿಲ್ಲ, ಈ ಒಂದು ಪ್ರಾಡಕ್ಟ್ ಬಗ್ಗೆ ನಾನು ಡೀಟೇಲ್ಸ್ ಆಗಿ ತಿಳಿಸಕ್ ಬಂದಿದ್ದೀನಿ. ಸ್ಟೆರಾಯ್ಡ್ಸ್ ತಗೊಳಕ್ಕೆ ಇಷ್ಟ ಇಲ್ಲದೆ ಇದ್ದವರು ಇದನ್ನ ತಗೋಬಹುದು. ಯಾಕೆ ಅಂದ್ರೆ ನಮ್ ಬಾಡಿಲಿರೋ ನ್ಯಾಚುರಲ್ ಆಗಿ ಗ್ರೋತ್ ಹಾರ್ಮೋನ್ ತರ ಆಕ್ಟ್ ಮಾಡುತ್ತೆ. ನೀವು ಕೇಳ್ಬೋದು, ಯಾಕೆ ನಮ್ಮ ಬಾಡಿಲಿ ಆಲ್ರೆಡಿ ಗ್ರೋತ್ ಹಾರ್ಮೋನ್ ಇದೆಯಲ್ಲ ಅಂತ. ಯಾಕೆ ಅಂದ್ರೆ ನಾವು ದೊಡ್ಡವರಾಗ ಗಂಟ ನಮ್ಮ ಬಾಡಿಲಿ ಗ್ರೋತ್ ಹಾರ್ಮೋನ್ ರಿಲೀಸ್ ಆಗುತ್ತೆ, ಅದಾದ್ಮೇಲೆ ಕಡಿಮೆ ಆಗತ್ತೆ, ಅದಕ್ಕೆ ನಮ್ಗೆ ವಯಸ್ಸಾಗೋದು. ಯಾಕೆ ಇದನ್ನ ತಗೋಬೇಕು? ಒಂದು 4 ಇದ್ರ ಬಗ್ಗೆ ಬೆನಿಫಿಟ್ಸ್ ನಾನು ನಿಮ್ಗೆ ತಿಳಿಸ್ತೀನಿ. ಫಸ್ಟ್ ಒನ್, ನಿಮ್ಗೆ ಮಸಲ್ ಬಿಲ್ಡಿಂಗ್ಗೆ ಹೆಲ್ಪ್ ಮಾಡುತ್ತೆ. ಸೆಕೆಂಡ್, ಮಸಲ್ ಸ್ಟ್ರೆಂತ್ ನ ಚೆನ್ನಾಗಿ ಬಿಲ್ಡ್ ಮಾಡುತ್ತೆ. ಮೂರನೇದು, ನೀವು ಎಷ್ಟು ಮಸಲ್ ಮೇಲೆ ಲೋಡ್ ಕೊಟ್ಟು ಬ್ರೇಕ್ ಡೌನ್ ಮಾಡ್ತೀರಾ ಅದನ್ನ ರಿಕವರಿ ಮಾಡುತ್ತೆ. ನಾಲ್ಕನೇದು, ಅಯ್ಯೋಯ್ಯೋ ನನಗೆ ಜಾಗೋಯ್ತೈತಲ್ಲ ಅಂತ ತಲೆ ಕೆಡ್ಸ್ಕೊಂಡಿರೋ ಮನಸ್ಥಿತಿಗೆ ಸ್ವಲ್ಪ ಡ್ಯೂರೇಷನ್ ನ ಕಡಿಮೆ ಮಾಡ್ಕೊಂಡು ಬರುತ್ತೆ. ಇದೆಲ್ಲ ಹೇಳದ್ಮೇಲೆ ನಿಮ್ ತಲೆ ಓಡ್ತಾ ಇರುತ್ತಲ್ವಾ, ಇದರಿಂದ ಸೈಡ್ ಎಫೆಕ್ಟ್ಸ್ ಏನಾರ ಇರ್ಬೋದಲ್ವಾ ಅಂತ. ಏನಿದೆ ಅಂತ ನಾನು ಡೀಟೇಲ್ ಆಗಿ ಹೇಳ್ತೀನಿ. ಸೈಡ್ ಎಫೆಕ್ಟ್ಸ್ ಆಗುತ್ತೆ, ಅಮೃತನೂ ವಿಷ ಆಗುತ್ತೆ ಅಂತ ನಾವು ಕೇಳಿದೀವಲ್ವಾ ಗಾದೆ ಮಾತು. ಹಾಗೇನೆ ಯಾವುದೇ ಪ್ರಾಡಕ್ಟ್ ತಗೊಂಡ್ರು ಏನೇ ತಗೊಂಡ್ರು ಸೈಡ್ ಎಫೆಕ್ಟ್ಸ್ ಹಾಗೆ ಆಗುತ್ತೆ. ಬಟ್ ಇಲ್ಲಿ ಒಂದು ನೀವು ನೋಟೆಡ್ ಮಾಡಬೇಕು, ಅದನ್ನ ಹೇಗೆ ಯೂಸ್ ಮಾಡಬೇಕು, ಆ ಒಂದು ಪ್ರೊಸೆಸ್ ನ ನೀವು ಡೀಟೇಲ್ ಆಗಿ ತಿಳ್ಕೋಬೇಕು. ಅದ್ರ ಬಗ್ಗೆ ನೋಡ್ಕೊಳ್ಳಿ. ಇದನ್ನ ಹೇಗೆ ತಗೋಬೇಕು ಅಂದ್ರೆ 8 ವಾರದಿಂದ 12 ವಾರ ಇದನ್ನ ಯೂಸ್ ಮಾಡಬೇಕು. ಅದಾದ್ಮೇಲೆ ನೀವು 8 ವಾರ ಗ್ಯಾಪ್ ಕೊಡಬೇಕು. ಇದ್ರ ಸೈಡ್ ಎಫೆಕ್ಟ್ಸ್ ನಾನು ತಿಳಿಸ್ತೀನಿ. ಏನಪ್ಪಾ ಅಂದ್ರೆ, ಸ್ವಲ್ಪ ತಲೆನೋವಾಗುತ್ತೆ, ಮತ್ತೆ ಗ್ರೋತ್ ಹಾರ್ಮೋನ್ ಜಾಸ್ತಿ ನಿಮ್ಗೆ ಪ್ರೊಡ್ಯೂಸ್ ಆಗೋದ್ರಿಂದ ಸ್ವಲ್ಪ ದಪ್ಪ ಆಗ್ತೀರಾ. ನೀವೇನಾದ್ರು ಗ್ಯಾಪ್ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಇದು ಬಾಡಿಲಿ ನಿಮ್ಮ ಆಕ್ಷನ್ ಏನಿರುತ್ತೆ ಅದನ್ನ ಕಡಿಮೆ ಮಾಡುತ್ತೆ. ಇದನ್ನ ಹೇಗೆ ಯೂಸ್ ಮಾಡಬೇಕು ಅಂತ ನೀವೇನಾದ್ರು ಅನ್ಕೊಂಡಿದ್ರೆ 100 ಮೈಕ್ಸ್ 3ರಿಂದ 4 ಸತಿ ದಿನದಲ್ಲಿ ಯೂಸ್ ಮಾಡಬಹುದು. ಇದನ್ನ ಯಾವ ತರ ಯೂಸ್ ಮಾಡಬೇಕು ಅಂತ ಹೇಳಿದ್ರೆ, ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ಯೂಸ್ ಮಾಡಬೇಕು. ಅದಾದ್ಮೇಲೆ ತಿಂಡಿ ಮಾಡೋಕ್ಕಿಂತ ಇಲ್ಲ ಊಟ ಮಾಡೋಕ್ಕಿಂತ ಹಿಂದೆ ಮುಂದೆ ಸ್ವಲ್ಪ ಗ್ಯಾಪ್ ಕೊಟ್ಟು ನೀವು ತಗೋಬೇಕು. ದಿನದಲ್ಲಿ 3ರಿಂದ 4 ಸತಿ ತಗೋಬಹುದು. ಅಂದ್ರೆ ಚೆನ್ನಾಗಿ ನಿಮ್ಗೆ ಮಸಲ್ ಗ್ರೋ ಆಗ್ಬೇಕು ಅಂತ ನೀವೇನಾರ ಪ್ಲಾನಿಂಗ್ ಮಾಡ್ಕೊಂಡಿದ್ರೆ ನೀವು ಮಾಡ್ಬೋದು. ಇನ್ನೂ ಹೆಚ್ಚು ಡೀಟೇಲ್ ಆಗಿ ಬೇಕು ಇದ್ರ ಬಗ್ಗೆ ಅಂತ ಹೇಳಿದ್ರೆ ಕೆಳಗಡೆ ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.